ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಯಾವಾಗ ಬರುತ್ತೆ, 4,000 ರೂಪಾಯಿ ಯಾವಾಗ ಬರುತ್ತೆ, ಹಾಗೆ 6,000 ರೂಪಾಯಿ ಯಾವಾಗ ಬರುತ್ತೆ ಅಂತ ವೇಟ್ ಮಾಡಿ ಸಾಕಾಯ್ತಾ? ಏನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಒಂದು ದಿನಾಂಕಕ್ಕೆ ಬಿಡುಗಡೆ ಆಗುತ್ತಿದೆ. ಹಾಗಾದರೆ ನಿಮಗೆ ಎಷ್ಟು ಸಾವಿರ ಹಣ ಬರುತ್ತೆ ಅನ್ನುವುದು ಒಂದು ಕನ್ಫ್ಯೂಷನ್ ಇರುತ್ತೆ. 2,000 ಬರುತ್ತಾ, 4,000 ಬರುತ್ತಾ, ಹಾಗೆ 6,000 ಬರುತ್ತಾ? ಇದರ ಬಗ್ಗೆ ನಿಮಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗಬೇಕೆಂದರೆ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಲಾಸ್ಟ್ ಬಂದಿದ್ದು ಯಾವಾಗ? ಜೂನ್ ತಿಂಗಳಲ್ಲಿ. ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವುದು ಜುಲೈ ತಿಂಗಳು ಹಣಕ್ಕೆ ಮತ್ತು ಆಗಸ್ಟ್ ತಿಂಗಳ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಇವಾಗ ಸೆಪ್ಟೆಂಬರ್ ತಿಂಗಳು ಏನಾದರೂ ಮುಗಿದ್ರೆ ಸೆಪ್ಟೆಂಬರ್ ತಿಂಗಳ ಹಣಕ್ಕೂ ಕೂಡ ವೇಟ್ ಮಾಡೋಣ ಒಂದು ಪರಿಸ್ಥಿತಿ ಇವಾಗ ಬಂದಿದೆ. ಯಾಕೆಂದರೆ ಜೂನ್ ತಿಂಗಳು ಹಣ ನೀವು ರಿಸೀವ್ ಮಾಡಿಕೊಂಡಾದ ಮೇಲೆ ನಿಮಗೆ ಎಲ್ಲರಿಗೂ ಕೂಡ ಇಮಿಡಿಯೇಟ್ಲಿ ಆಗಸ್ಟ್ ತಿಂಗಳ ಹಣ ಕೂಡ ಬರಬೇಕಾಗಿತ್ತು. ಆಮೇಲೆ ಸೆಪ್ಟೆಂಬರ್ ತಿಂಗಳ ಹಣನೂ ಕೂಡ ಬರಬೇಕಾಗಿತ್ತು. ಆದರೆ ಸರ್ಕಾರದವರು ಏನು ಹೇಳುತ್ತಿದ್ರು, ಮೊದಲು ಇಲ್ಲಿ ಎಲೆಕ್ಷನ್ ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು ಹಣ 4,000 ರೂಪಾಯಿ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ರು. ಆದರೆ 4,000 ರೂಪಾಯಿ ಇಲ್ಲಿ ಹಾಕುವುದಕ್ಕೆ ಆಗಿಲ್ಲ. ಯಾಕೆಂದರೆ ಅವರು ಏನು ಹೇಳುತ್ತಿದ್ರು ಅಂದರೆ, ಅವರ ಹತ್ತಿರ ಇದ್ದರೂ ತಾನೇ ಅವರು ಹಾಕುವುದು ಅಥವಾ ಬೇರೆ ಯೋಜನೆಗಳಿಗೆ ಎಲ್ಲದಕ್ಕೂ ಕೂಡ ಹಣ ಹೋಗದಿದ್ರೆ ನಿಮಗೆ ಬರೀ ಕೇವಲ 2,000 ರೂಪಾಯಿ ಕೊಟ್ಟರೆ ಮಾತ್ರ 2,000 ರೂಪಾಯಿ ಪೆಂಡಿಂಗ್ ಇಟ್ಟರೂ ಕೂಡ ಇವಾಗ ನಿಮಗೆ ಪೆಂಡಿಂಗ್ ಹಣ ಹಾಕಬೇಕಾಗಿತ್ತಲ್ಲ ಹಣ, ಅದರ ಬಗ್ಗೆ ಲೇಟೆಸ್ಟ್ ಆಗಿ ಯಾವಾಗ ಬಿಡುಗಡೆ ಆಗುತ್ತದೆ ಅದರ ಬಗ್ಗೆ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಇವಾಗ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಲಾಸ್ಟ್ ಆಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಏನೆಂದರೆ ಆ ಒಂದು ವಿಡಿಯೋನ ನೀವು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋನ ನೋಡಿರುತ್ತೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಬಂದಿಲ್ಲ, 4,000 ರೂಪಾಯಿ ಬಂದಿಲ್ಲ ಅಂತ ಒಬ್ಬರು ರಿಪೋರ್ಟರ್ ಕೇಳಿದ್ದಕ್ಕೆ ಒಟ್ಟಿಗೆ 6,000 ಬರುತ್ತದೆ ಅಂದರೆ ಮುಂದಿನ ತಿಂಗಳು ಕಂಟಿನ್ಯೂ ಆಗುತ್ತೆ, ಬಂದಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ರು. ಆದರೆ ಇವಾಗ ಇನ್ನೊಂದು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಯಾಕೆಂದರೆ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ. ಯಾಕೆಂದರೆ 3 ತಿಂಗಳಿಂದ ಹಣ ಬಂದಿಲ್ಲ. ಇವಾಗ ಈ ತಿಂಗಳು ಹಣ ಬಂದಿಲ್ಲ ಅಂದರೆ 3 ತಿಂಗಳಿಂದ ಹಣ ಬರದೇ ಇರುವ ರೀತಿ ಆಗುತ್ತೆ. ಒಟ್ಟಿಗೆ 6,000 ಬರಬೇಕಾಗುತ್ತೆ. ಇವಾಗ ನಾವು 2,000ಗೆ ವೇಟ್ ಮಾಡ್ತಾ ಇದ್ವಿ ಎಷ್ಟು ದಿನ, ಆಮೇಲೆ 4,000ಗೆ ವೇಟ್ ಮಾಡಿದ್ದೇ ಆಯಿತು. ಈ ತಿಂಗಳು ಏನಾದರೂ ಹಣ ಬಂದಿಲ್ಲ ಅಂದರೆ ಕರೆಕ್ಟಾಗಿ ನಾವು 6,000ಗೆ ನಾವು ವೇಟ್ ಮಾಡುವ ಪರಿಸ್ಥಿತಿ ಬರುತ್ತೆ ಅಂತ ನೀವು ಸಾಕಷ್ಟು ಜನ ವೇಟ್ ಮಾಡ್ತಾ ಇರುತ್ತೀರಾ. ಅದಕ್ಕೋಸ್ಕರ ಸರ್ಕಾರದವರು ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನೆಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಬರಬೇಕಾಗಿತ್ತಲ್ಲ ಪೆಂಡಿಂಗ್ ಅಮೌಂಟ್, ನಿಮಗೆ ಪೆಂಡಿಂಗ್ ಅಮೌಂಟ್ ಅಂತ ಎಷ್ಟು ಇದೆ ಅಂದರೆ ಇಲ್ಲಿ ಟೋಟಲ್ ಆಗಿ 4,000ನ ಹಾಕಬೇಕಾಗಿರುವುದು ಈ ತಿಂಗಳು. ಅವರು ಏನಾದರೂ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಸೆಪ್ಟೆಂಬರ್ ತಿಂಗಳದು ಕಟ್ ಡೌನ್ ತಗೊಂಡು 6,000 ಹಾಕಬೇಕಾಗುತ್ತೆ. ನೀವು ನೆಕ್ಸ್ಟ್ ಅಕ್ಟೋಬರ್ಗೆ ವೇಟ್ ಮಾಡ್ತಾ ಇದ್ದೀರಾ, 6,000ಗೆ ವೇಟ್ ಮಾಡಬೇಕಾಗುತ್ತೆ. ಈ ತಿಂಗಳು ವೇಟ್ ಮಾಡ್ತಾ ಇದ್ದೀರಾ ಅಂದರೆ 4,000ಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಕಾರದವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರುವುದು ಬರೀ 4,000 ಯಾವಾಗ ಬರುತ್ತೆ ಅದರ ಬಗ್ಗೆ ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಿಮಗೆ ಕಳೆದ 2-3 ತಿಂಗಳಿಂದ ಹಣ ಹಾಕಿಲ್ಲ. ಆ ಒಂದು ಹಣ ನಿಮಗೆ ಯಾವಾಗ ಬರುತ್ತೆ ಅದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಲೇಟೆಸ್ಟ್ ಆಗಿ ಕೆಲವು ಅಪ್ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವ ಮಾಹಿತಿ ಏನೆಂದರೆ, ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅಲ್ಲ ಅದನ್ನು ಖಂಡಿತವಾಗ್ಲೂ ಪ್ರತಿ ತಿಂಗಳು ಕೂಡ ನಾವು ಹಾಕಿಕೊಂಡು ಬರುತ್ತೀವಿ. ಆದರೆ ಸ್ವಲ್ಪ ತಾಂತ್ರಿಕ ದೋಷದಿಂದ ಹಣನ ಹಾಕೋದಕ್ಕೆ ಆಗಿಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬಿಡುಗಡೆ ಆಗಬೇಕಾಗಿದೆ ಅಲ್ಲ 4,000, ಅದು ಖಂಡಿತವಾಗ್ಲೂ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ. ಸೋಮವಾರದಿಂದ ಎಲ್ಲ ಮಹಿಳೆಯರು ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಪಡೆದುಕೊಳ್ಳುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 4,000 ಅವರು ಖಂಡಿತವಾಗ್ಲೂ ದಸರಾ ಹಬ್ಬಕ್ಕಿಂತ ಮುಂಚೆನೇ ಪಡೆದುಕೊಳ್ತಾರೆ. ಮುಂದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸೋಮವಾರದಿಂದ ಬಿಡುಗಡೆ ಆಗುತ್ತೆ ಮತ್ತು ನಿಮ್ಮ ಎಲ್ಲರ ಖಾತೆಗೂ ಕೂಡ ಹಣ ಬಂದು ತಲುಪುವುದಕ್ಕೆ 15 ದಿನ ಆಗುತ್ತೆ. ಅಂದರೆ ನೆಕ್ಸ್ಟ್ ತಿಂಗಳು 15ನೇ ತಾರೀಕುವರೆಗೂ ಕೂಡ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಗೃಹಲಕ್ಷ್ಮಿ ಬಗ್ಗೆ ಈ ರೀತಿಯಾದಂಥ ಮಾಹಿತಿ ಇತ್ತು, ತಿಳಿಸಿಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.